ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೂಡ ಒಂದು ಚೆನ್ನಾಗಿ ಸೂಪರ್ ಡೆಲಿಷಿಯಸ್ ರೆಸಿಪಿ ವಿಡಿಯೋ ತೊಗೊಂಡು ಬರ್ತಾ ಇದ್ದೇನೆ. ಇಲ್ಲಿ ನಾನು ಬಜ್ಜಿ ಹಿಟ್ಟಿನಾಗೆ ರುಚಿ ತಕ್ಕ ಉಪ್ಪು ಮತ್ತು ಪುಡ್ಕಾರ ಹಾಕಿದ್ದೇನೆ. ಅದರ ನಂತರ ಸೋಡಾ ಆಪ್ಷನಲ್ ಇದೆ, ನೀವು ಹಾಕ್ಬೋದು ಅಥವಾ ಇಲ್ಲಿ ನಾನು ಹಾಕ್ಕೊಂಡಿಲ್ಲ. ಇದರ ನಂತರ ಇಲ್ಲಿ ನಾನು ಅರಿಶಿನ ಕೂಡ ಹಾಕೋತಾ ಇದ್ದೇನೆ. ಅದರ ನಂತರ ಇದರದ್ದು ನೀವು ಕಲಿಸುವಾಗ ಅತಿ ತಳಗ ಮತ್ತು ಅತಿ ದಪ್ಪ ಕೂಡ ಇರಬಾರ್ದು, ಮೀಡಿಯಮ್ ಸೈಜ್ನಾಗೆ ಕಲಿಸ್ಕೊಳ್ರಿ. ಪೊಟ್ಯಾಟೊ ಬಜ್ಜಿ ಮಾಡುವಾಗ ಅತಿ ಅಳಕಾದರೆ ಅದು ಪೊಟ್ಯಾಟೊಗೆ ಅಂಟ್ಕೊಳಂಗಿಲ್ಲ, ಹಿಟ್ಟು ಮತ್ತು ಒಂಥರ ಬಜ್ಜಿ ಹತ್ತುತ್ತೆ. ಅದಕ್ಕೆ ಇಲ್ಲಿ ಥಿಕ್ಕಾಗೂ ಇಲ್ಲ, ಅತಿ ತಳಗಾಗೂ ಇಲ್ಲ ಅಂತ ಈ ಥರ ನಾನು ಇಲ್ಲಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಕೈಲೇ ಮಾಡಿದ್ರೂ ಓಕೆ, ಇದರಲ್ಲೇ ಮಾಡಿದ್ರೂ ಓಕೆ, ಬಟ್ ಅತಿ ಜಾಸ್ತಿ ತಳಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ. ಇದು ನೀವು ಚಪಾತಿ ಜೊತೆ ಅಥವಾ ರೈಸ್ ಜೊತೆ ಕೂಡ ಮತ್ತು ಪಲಾವ್ ಜೊತೆ ತುಂಬ ಟೇಸ್ಟಿ ಹತ್ತುತ್ತೆ. ಬಟ್ ಇವತ್ತು ನಾನು ಚಪಾತಿ ಜೊತೆನೂ ತುಂಬ ಟೇಸ್ಟಿ ಹತ್ತುತ್ತೆ ತಿಂದು ನೋಡಿದೆ. ತುಂಬ ಸೂಪರ್ ಡೆಲಿಷಿಯಸ್ ಆಗಿದ್ದು. ನಾವು ಯಾವ ಮಾಡ್ಕೊಂಡು ತಿಂತೀವಿ. ಇಲ್ಲಿ ನಾನು ಒಂದು ಪೊಟ್ಯಾಟೊ ಸಾಕಾಗುತ್ತೆ 3 ಮಂದಿಗಂತ ಇಲ್ಲಿ ಒಂದೇ ಪೊಟ್ಯಾಟೊ ಹೆರ್ಚ್ಕೊಂಡು ತೊಗೋತಾ ಇದ್ದೀನಿ. ನೀವು ನಿಮ್ಮ ಫ್ಯಾಮಿಲಿ ಎಷ್ಟಿದೆ ಅಷ್ಟು ಕ್ವಾಂಟಿಟಿ ನೀವು ಪೊಟ್ಯಾಟೊ ಹೆರ್ಚ್ಕೊಂಡು ತೊಗೋಬೋದು. ಸೊ ಇಲ್ಲಿ ಇದ್ರ ನಾನು ಅತಿ ದಪ್ಪು ಮತ್ತು ಅತಿ ಸಣ್ಣ ಹಾಕ್ತಿಲ್ಲ, ಮೀಡಿಯಮ್ ಸೈಜ್ನಾಗೆ ಈ ಥರ ಬೀಳುವಂಗೆ ಹಾಕಿದ್ದೇನೆ. ನೀವು ಕೂಡ ಆ ಥರನೇ ಸೇಮ್ ಹಾಕಿರಿ. ಸೇಮ್ ರೆಸಿಪಿ ಫಾಲೋ ಮಾಡಿದಾಗ ಖಂಡಿತ ಸೇಮ್ ಟೇಸ್ಟ್ ಇರುತ್ತೆ. ಸೊ ನೋಡ್ಬೋದು, ಸ್ವಲ್ಪ ಎಣ್ಣೆ ಕಾವಾದ ನಂತರ ಇಲ್ಲಿ ನಾನು ಬಜ್ಜಿ ಬಿಡ್ತಾ ಇದ್ದೇನೆ. ಈ ಬಜ್ಜಿ ಬಿಡುವಾಗ ಅತಿ ಜಾಸ್ತಿ ಸ್ಲೋ ಫ್ಲೇಮ್ದಾಗ ಇಡಬೇಕು, ಅತಿ ಜಾಸ್ತಿ ಹೈ ಫ್ಲೇಮ್ದಾಗ ಇಡಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ಇದು ಏನಪ್ಪ ಅಂದರೆ, ರೆಸಿಪಿ ನೋಡ್ತಾ ಇದ್ದೀರಾ, ಖಂಡಿತ ಕಮೆಂಟ್ ಮೂಲಕ ತಿಳಿಸ್ರಿ ಹೆಂಗೆ ಆಗಿದೆ ಇವತ್ತಿನ ರೆಸಿಪಿ ಅಂತ. ಮತ್ತು ಸಬ್ಸ್ಕ್ರೈಬರ್ ತುಂಬ ಮಾಡಿರಿ, ಬಿಗ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ. ಇಲ್ಲಿ ನಾನು ಬಜ್ಜಿ ಕೂಡ ತುಂಬ ಉಬ್ಬಿದ್ದಾವೆ ನೋಡ್ಬೋದು, ಗೋಲ್ಡನ್ ಬ್ರೌನ್ ಆಗಿದೆ. ಅತಿ ಜಾಸ್ತಿ ಇಟ್ಟರೆ ಹೊತ್ತೋದು ಜಾಸ್ತಿ ಚಾನ್ಸಸ್ ಇರುತ್ತೆ ತಳಿ ನಾನು ಪಟ ಇಲ್ಲಿ ತೆಗಿತಾ ಇದ್ದೀನಿ. ಆ ಥರಗಾಗಲಿ ಮತ್ತು ದೊಡ್ಡವ್ರಿಗಾಗಲಿ ತುಂಬ ಇಷ್ಟ ಆಗುತ್ತೆ. ನೀವು ನಿಮ್ಮ ದೊಡ್ಡವ್ರಿಗೆ ಮಾಡ್ತಾಯಿದ್ರಂದರೆ ಖಂಡಿತ ನೀವು ನಿಮ್ಮ ಖಾರ ಕ್ವಾಂಟಿಟಿ ಜಾಸ್ತಿ ಹಾಕ್ಬೋದು. ಇದ್ರ ಜೊತೆ ಮಕ್ಕಳಿಗೆ ಕ್ಯಾಚಪ್ ಜೊತೆ ಕೊಟ್ಟರು ತೀರಾ ಡಿಲಿಷಿಯಸ್ಸು. ನಾವು ತಿನ್ನೋದಾದರೆ ಪೊಟ್ಯಾಟೊ ಜೊತೆ ಬಜ್ಜಿ ಜೊತೆ ಆದರೆ ನಾವು ಇಲ್ಲಿ ಪುದೀನ ಚಟ್ನಿ ಮಾಡಿಕೊಂಡು ತಿನ್ಬೋದು. ಈ ನನ್ನ ರೆಸಿಪಿ ಹೆಂಗೆ ಅನ್ನಿಸ್ತು ಖಂಡಿತ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ, ನೀವು ನಿಮ್ಮ ಮನೇಲಿ ಟ್ರೈ ಮಾಡಿರಿ ಅಂತ ಹೇಳ್ತಾ, ಇದು ಒಂದು ರೆಸಿಪಿ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಯಾವ್ಯಾವ ರೆಸಿಪಿ ಬೇಕು ಅಂತಂದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ಇಲ್ಲಿಗೆ ನಾನು ಇದು ರೆಸಿಪಿಯನ್ನು ಎಂಡ್ ಮಾಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಸಿಗೋಣ ಮುಂದೆ.